ಎಲ್ಲ ಒಟ್ಟಿಸಪ್ಪ ಅಂದ್ಬಿಟ್ರು. ಹೇಗಿದ್ದೀರಾ? ನಾನಂತೂ ಕ್ರೇಜಿ ಆಗಿದ್ದೀನಿ, ನೀವು ಕ್ರೇಜಿ ಆಗಿದ್ದೀರಾ ಅಂತಂದು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನೋಡಿ ಇವತ್ತು ನಮ್ಮ ಸಂಜು ಇದ್ದಾನೆ. ಆಯ್ ಮಾಡಿ ಸಂಜು, ಆಯ್ ಮಾಡೋ. ಇವತ್ತು ನನಗೆ ಸ್ವಲ್ಪ ಕ್ಲಾಸ್ ಹತ್ರ ವರ್ಕ್ ಇತ್ತು, ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನೋಡಿ ಹಾಯ್ ಮಾಡೋ. ರಾಕೇಶ್ ಆಯ್ ಮಾಡಿ. ರಾಕೇಶ್, ಲಕ್ಷ ಆಯ್ ಮಾಡೋ. ಲಕ್ಷು ಏನೋ ಹಾಕ್ಬಿಟ್ಟು ಮಾಡ್ತೀವಿ ಅಂತಂದೆ. ಸ್ವಲ್ಪ ಕ್ಲಾಸ್ ಹತ್ರ ಕೆಲಸ ಇತ್ತು, ಸ್ವಲ್ಪ ಎರಡು ಸಂಜೆ ಹೊಡ್ತಿದ್ದೀವಿ. ಬಾಯ್ ನಾಳೆ ಬರ್ತೀವಿ. ಬಾಯ್ ಮಾಡೋದ. ಸರಿ, ಈದ್ ಮುಬಾರಕ್ ಬೇರೆ. ನನ್ನ ಮುಸ್ಲಿಂ ಸಬ್ಸ್ಕ್ರೈಬರ್ಸ್ಗೆ, ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್, ಮುಬಾರಕ್, ಈದ್ ಮುಬಾರಕ್. ನನ್ನ ಮನೆ ಹತ್ರ ಎಲ್ಲ ನೋಡಿ, ಇಲ್ಲಿಂದ ನಡ್ಕೊಂಬರ್ತಾರೆ, ಇಲ್ಲಿಂದ ಬರ್ತಾರೆ. ಬೆಲ್ಲ ಇಡ್ಸ್ಕೊಂಡು ನಾವು ನಮ್ಮ ಕೆಲಸ ಎಲ್ಲ ಫುಲ್ ಬಾಗಲ್ ರೋಡು ಫುಲ್ ರಶ್ಶು. ಎಲ್ಲ ಇಲ್ಲೇ ಇರೋದು ಸಖತ್ತು ರಶ್ಶು. ಮುಸ್ಲಿಮ್ಸ್ ಆಗಲಿ ಮತ್ತೊಬ್ಬರಾಗಲಿ ಇದೆ, ಬಾಗಲ್ ರೋಡು ಜಾಸ್ತಿ ಇರೋದು. ದೇವರ ಹಬ್ಬ ಅದೆಲ್ಲರಿಗೂ ನಮ್ಮ ಕಡೆ ಇನ್ನೊಮ್ಮೆ ಕೆಲಸ ಮುಗೀತು. ಸೊ ಇಲ್ಲಿ ಬಂದೆ. ಹಲೋ ಅಲ್ಲಿ ಹೋಗಿ ಎತ್ಕೊಂಡ್ಹೋಯ್ತಾರೆ ನಿನ್ನ. ಪಾಪ ಮುಂಗೆ ಯಾಕೋ ಶೀತ ಆಗ್ಬಿಟ್ಟಿತ್ತು, ಕೋಲ್ಡು, ವಾಟರ್ ಚೇಂಜ್ ಆಗಿ. ಸೊ ಅವ್ಳಿಗೊಂದು ಟ್ಯಾಬ್ಲೆಟ್ ತಗೊಂಡು ಅಂತ ಹೋಗ್ತಿದ್ದೀನಿ. ಎಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡ್ಬರೋಣ. ನೋಡಿ ಫಸ್ಟು ಟ್ಯಾಬ್ಲೆಟ್ ತಗೋಬೇಕು. ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ ಅವಳಿಗೆ. ನೀರು ಚೇಂಜ್ ಆಗ್ಬಿಡ್ತು, ನೀನು ಜ್ಯೂಸ್ ಬೇರೆ ಕೊಡ್ಬಿಟ್ಲು, ಐಸ್ ಕ್ರೀಮ್ ಬೇರೆ ತಿಂದ್ಬಿಟ್ಲು. ಪ್ರಾಬ್ಲಮ್ ಆಗೈತೆ. ಬನ್ನಿ ಹೋಗಿ ಟ್ಯಾಬ್ಲೆಟ್ ತೊಗೊಂಡು. ಲಿಯೋ ಮೊದಲು ಲಿಯೋ ಅವಳಿಗೆ ಟ್ಯಾಬ್ಲೆಟು ಮತ್ತು ಸ್ಟೀಮ್ ಟ್ಯಾಬ್ಲೆಟು, ಆ್ಯಂಟಿಬಯೋಟಿಕ್ ತಗೊಂಡು ಹೋಗ್ತಿದ್ದೀವಿ. ಸರಿ, ನಮ್ಮ ಕರಿಯೋನವನೇ ಏನೋ ಶಿಶಾ ಅವನೇ ವಯಸ್ಸು ಬೇಗ ಹೋಗುವ. ಫ್ರೆಶ್ ಆಗಿಬಿಟ್ಟಿದೆ ಬಾಗಿಲು. ಒಂದು ರೀಲ್ ಶೂಟ್ ಮಾಡೋಕ್ಕೆ ಚೆನ್ನಾಗಿರೋ 10 ರೂಪಾಯಿ ನೋಟ್ನ ಅರ್ಧ ಹಾಕ್ತಿದ್ದೀವಿ. ಅದು ಆಲ್ಮೋಸ್ಟ್ ಅರ್ಧೋಗಿತ್ತು. ಎಲ್ಲ ನೋಡಿ ಈ ನೋಟ್ನ ಈಗ ಅರ್ಧ ಹಾಕ್ಬೇಕು ನಾನೀಗ. ಹಾಕ್ಬಿಟ್ಟು ಈಗ ಇಸ್ಕೋ ಈ ದಾರ ದುಡ್ಡು ಅಷ್ಟೆಲ್ಲ ಹಿಡ್ಕೊಂಡು ಹೋಗ್ತಿದ್ದೀನಿ ಈಗ ಶೂಟ್ ಮಾಡೋಕ್ಕೆ. ಈಗ ನೋಟ ಅರಿಬೇಕು. ಇವಾಗ ಬೇಜಾರಾಗ್ತೈತೆ ಶೂಟ್ಗೋಸ್ಕರ. ಮತ್ತೆ ಟೇಪ್ ಹಾಕಿದ್ರೆ ಬಂಕಲ್ಲಿ ಎತ್ಕೋತಾರೆ, ಪೆಟ್ರೋಲ್ ಬಂಕ್, ಅದಕ್ಕೋಸ್ಕರ ಎತ್ಕೋತೀನಿ. ನೀವು ಯಾರಿಗೆ ಮಾಡಬೇಡಿ, ಎತ್ಕೊಡೋದು ತುಂಬ ಕಷ್ಟ ಇರುತ್ತೆ. ಹೊರಬಿಸಿ ಹಾಕ್ಬೇಡಿ. ನಾನು ಸ್ವಲ್ಪ ಅರ್ದ್ಬಿಟ್ಟು ವೀಡಿಯೋ ಶೂಟ್ ಮಾಡಿ ಮತ್ತೆ ಟೇಪ್ ಹಾಕ್ಬಿಟ್ಟು ಬಂಕಿ ಕೊಟ್ಬಿಡ್ತೀನಿ. ನೋಡಿ ಗೈಸ್, ಇಷ್ಟೇ ಇಷ್ಟು ಹೊರತಾಯಿತು. ಇದು ಮತ್ತೆ ಟೇಪ್ ಹಾಕ್ಬಿಟ್ರು ಪೆಟ್ರೋಲ್ ಬಂಕಿ ಕೊಟ್ಟರೆ ಹೋಯ್ತದೆ ಅಲ್ಲ. ಇಲ್ಲ ಅಂತ ನಾನು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಮೆಹಂದಿ ಹಾಕ್ಸ್ಕೊತಾ ಇರೋದ. ಹಾಂ ಏನ್ರಿ ನೀವು ಬಸ್ಸು ನಾಳೆ ತಿನ್ನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಬಾಕ್ಸ್ಕೊತವನೆ. ನಿಂದೆ ಅದ ಮೆಹಂದಿ. ಓಯ್ ಓಯ್ ಬರೀ ಇವಾಗ ಬರೀ ಮುಖಕ್ಕೆ ಏನಾರು ಹಾಕೊಳ್ಳೋದು ಮುಖಕ್ಕೆ ಏನಾರು ಹಾಕೊಳ್ಳೋದು ಏನು ಫುಲ್ ಫೇಸ್ ಮೇಲೆ ಫುಲ್ಲು ಕೇರ್ ಮಾಡ್ತಾರೆ. ರೀಲ್ಸ್ ಎಲ್ಲ ಆಗೋದು ಬರೋಕ್ಕೇನೋ ನೋಡೋದ. ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮುಗಿಸ್ದೆ. ರೀಲ್ಸ್ ಇಟ್ಟು ಹಂಗೆ ನಿದ್ದೆ ಬಂದ್ಬಿಡ್ತು. ಸೊ ಒಂದು ಹಾಫ್ ಆನ್ ಅವರ್ ಹಂಗೆ ಮಾಡ್ಕೊಂಡೆ. ಆಚೆ ಬಂದು ನೋಡ್ರೆ ಆಗ 12 ಗಂಟೆ 1 ಗಂಟೆ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ವೆದರ್ ಹೆಂಗೆ ಕ್ರೇಜಿಯಾಗಿದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನಾನು ಶೂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಸ್ಕೋ ಇನ್ನು ಎಡಿಟ್ ಮುಗಿಸಿ 1 ಅವರ್ ಆದರೂ ಇನ್ನೂ ಮುಗಿದಿಲ್ಲ. ಇನ್ನೂ ಇಷ್ಟೊತ್ತು. ಸೂಪರ್ ಆಗಿದೆ. ಮೂವಿ ನೋಡ್ತಾ ನೋಡಿ ಗೈಸ್, ಇಲ್ಲಿ ಮೂವಿ ನೋಡ್ತಾ ಇಲ್ಲಿ ಆಯ್ತಾ. ಏನು ಕ್ರೇಜ್ ಯಾಕಂತ ನೋಡಿ ಗೈಸ್. ಅವಳು ಕಲರ್ ವೈಟ್ ಇರಬೇಕು ಅದಕ್ಕೂ. ತೋರಿಸ್ಬೇಕಮ್ಮ ಏನಿದೆ ಹಾಕತ್ತಿರೋದು? ಬ್ಲ್ಯಾಕ್ ಕಲರ್ ಇರಬೇಕಾಗಿತ್ತು, ರೆಡ್ ಆಗಿ. ಇಲ್ಲಿ ಬ್ಲಾಗ್. ಓ ವಾವ್ ಸೂಪರ್ ಗೈಸ್. ಒಂದು ಸಿನಿಮಾ ಶಾಟ್ ಹಾಕ್ಬಿಡೋಣ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಕೈ ಏನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಈಗ ನಾನೇ ಅವಳಿಗೆ ಓಟ್ಸ್ ಮಾಡ್ಕೊಡ್ಬೇಕಂತ. ಸೊ ಹೆಂಗೆ ಅಂತಂದರೆ ನಾನು ಲಿಯೋ ಬೋಲ್ ತಗೊಡ್ತಿದ್ದೆ ಇವಾಗ. ಬೋಲೇ ಗೊತ್ತಿವಲ್ಲ. ಅವಳು ತಿನ್ನೋದೇ ಇಷ್ಟು. ಇದಕ್ಕೆ ಈಗ ಓಟ್ಸು ಹಾಲು ಹಾಕೊಂಡು ಮಿಕ್ಸ್ ಮಾಡ್ತೀನಿ. ಇಟ್ಸ್ಕೊ ನಂದು ಓಟ್ಸು ತಿನ್ನೋಕೆ ಎಷ್ಟು ಮಜಾ ಗೊತ್ತಾ. ಅವಳು ಮಟನ್ ಸಾರು ತಿನ್ನಲ್ವಲ್ಲ, ಸೊ ಅದಕ್ಕೆ ಈಗ ಹುಷಾರಿಲ್ಲ. ಅದಕ್ಕೆ ಈಗ ಓಟ್ಸ್ ಬೇಕು ಅಂದ್ಲು, ಓಟ್ಸ್ ಮಾಡ್ಕೊಡ್ತಾ ಇದ್ದೀನಿ. ಹಾಕ್ಬಿಟ್ಟಿದ್ದೆ ಜಾಸ್ತಿ ಸ್ವಲ್ಪ ಶುಗರ್ ಹಾಕ್ಬೇಕಂತ. ಶುಗರ್ ಹಾಕಂಗಿಲ್ಲ, ನೀವು ಹಾಕೊಂಡ್ಬಿಟ್ಟಿರ. ಈಗ ಹಾಲನ್ನ ಕಾಯಿಸ್ಬೇಕಂತ ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಒಳ್ಳೆ ಮಾಡ್ಕೊಡ್ತಿತ್ತಲ್ಲ. ಇವತ್ತು ನಾನು ತಿಳ್ಕೊತೀನಿ ನೋಡಿ. ಇದಕ್ಕೆ ಬರಬೇಕು, ನಾವು ಹೆಲ್ಪ್ ಮಾಡಬೇಕು ಅನ್ನೋದು. ಈಗ ಹಾಲೆಲ್ಲ ಬಿಸಿ ಮಾಡಿ ಹಾಕಿ ಕಳಿಸ್ತಾ ಇದ್ದೀನಿ. ನೋಡಿ ನನಗೆ ಮಟನ್ ತಿಂದು ಬೋರ್ ಆಗ್ಬಿಟ್ಟೈತೆ. ಅದಕ್ಕೆ ಒಂದು 2 ಪೀಸ್ ಹಾಕೊಂಡು ಊಟ ಮಾಡ್ತಿದ್ದೀನಿ. ಇಳಿಸ್ಕೊ ಊಟ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಕಪ್ಪೆ ಫ್ರೈ ತಿಂತಾಳಂತೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಅಮ್ಮ ಲುಕ್ ಕೊಡಂಗೆ. ಅಮ್ಮ ವೈಟ್ ಆಗ್ಬಿಡ್ತಾರಲ್ವ ಈಗ. ನೀನು ಕೊಡ್ಸಿದ ಕ್ರೀಮು ಈಗ ದುಡ್ಡು ಅಮ್ಮಂದು ಗೈಸ್. ಆಮೇಲೆ ಅದಕ್ಕೂ ಬಿಡ್ಬಿಡುತ್ತೆ. ಆಮೇಲೆ ದುಡ್ಡೆಲ್ಲ ದುಡ್ಡು ಅಮ್ಮಂದು. ಸಜೆಷನ್ ಮಾಡಿದ್ರು ಇವರು. ಈಗ ಅದನ್ನು ಮಾಡ್ಕವ್ರೆ. ಪಾಪಮ್ಮ ಲೆಮನ್ ಜ್ಯೂಸ್ ಕುಡಿತೀನಿ ಅಂತಿದ್ದಾರೆ. ಕುಡಿತೀನಲ್ಲ, ಕುಡಿತೀಯಾ ಅಂತ ಕೇಳಿದೆ. ಮತ್ತು ನನಗೆ ಕೇಳ್ಬಿಟ್ರೆ ನಾನು ಬಿಡ್ತೀನ ಗಾಯ್ಸ್. ಕುಡಿತೀಯಾ? ಹಾಂ
ಅಮ್ಮನೂ ಕುಡಿತಂದೆ ಗೈಸ್. ಅಮ್ಮ ಬೇಡ ಬಿಡಮ್ಮ. ಇವಾಗ ಪಾಪಮ್ಮಂಗೆ ಟ್ಯಾಬ್ಲೆಟ್ ಕೊಡ್ಸೋಣ, ಯಾಕಂದರೆ ಅವ್ರ ಕೈಗೆ ಇದಾಗಿದೆ. ನೋಡಿ ಗೈಸ್ ಇಲ್ಲಿ ಅದು ಮೆಹಂದಿ ಹಾಕೋಬಿಟ್ಟು ನೋಡಿ ಹೆಂಗೆ ನಡ್ಕಾಡ್ತಾಳೆ ಬೇಕು ಬೇಕು ಅಂತಾನೆ. ಹಾಂ ಟ್ಯಾಬ್ಲೆಟ್ ಇಟ್ಕೊಬಿಡ್ತೀವಿ. ಟ್ಯಾಬ್ಲೆಟ್ ಬೈತಿಲ್ಲ ಒಂದು ಕೊಡ್ಲಾ? ಹಗ್ಗ ಇನ್ನೊಂದು ಹಂಗೆ ಹಗ್ಗ. ವೆರಿ ಗುಡ್. ಎಲ್ಲರೂ ಇಷ್ಟು ನೀರಲ್ಲಿ ಮತ್ತೆ ನೀರು ಕೊಡು. ಫಸ್ಟ್ ನೀರು ಕುಡಿ. ಬೆಳಗ್ಗೆಯಿಂದ ಮೇಡಮ್ ಅವರು ನೋಡಿ ಫೈನಲ್ ರಿಸಲ್ಟ್ ಹೆಂಗ್ ಬಂದೈತೆ ತೋರ್ಸಮ್ಮ. 3, 2, 1 ರಿವೀಲ್. ವಾವ್ ನೋಡಿ ಗಾಯ್ಸ್ ಖುಷಿ. ಅದು ಕೈ ತೋರ್ಸು, ಇದು ಕೈಗಳು ತೋರ್ಸು. ಈ ಕಡೆ ಡಾರ್ಕ್ ಆಗೈತೆ, ಈ ಕಡೆ ಡಾರ್ಕ್ ಆಯ್ತು. ಒಂದು ಗೊತ್ತಾಯ್ತಲ್ಲ ನನಗೆ. ಇದು ಡಾರ್ಕ್ ಆಗಿದೆ. ಫೈನಲ್ ಚೆನ್ನಾಗಿದೆ ಗೈಸ್. ಹೆಂಗೈತೆ ಅಂದರೆ ಕಮೆಂಟ್ ಮಾಡಕ್ಕೆ ಹೇಳು. ಹೆಂಗಿದೆ ಕಮೆಂಟ್ ಮಾಡಿ. ಪಾಪ ಶೀತ ಬೇರೆ ಆಗ್ಬಿಟ್ಟಿದೆ. ಸೊ ಅಮ್ಮ ಟ್ರಿಪ್ ಹೋಗ್ತವ್ರೆ. ಎಲ್ರಿ ಅಮ್ಮನ್ ಬಿಟ್ಟು ಹೋಗ್ತಾ ಇದೀರಾ? ಅಮ್ಮರು ಅಮ್ಮನ್ ಬಿಟ್ಟು ಹೋಗ್ತವ್ರೆ. ಹಂಗೆಲ್ಲ ಮಾತಾಡ್ತಾ ಇದೆಲ್ಲ ಬಿಟ್ಟು ಹೋಗ್ತವ್ರೆ. ಟ್ರಿಪ್ ಹೋಗ್ತವ್ರೆ ಏನ್ರಿ ಗೌರೀಶ್ವರೇ? ಗೈಸ್ ಇವತ್ತು ನಮ್ಮ ಅಮ್ಮವರು ಎಲ್ಲಿಗೆ ಹೋಗ್ತವ್ರೆ ನೋಡೋಣ. ಹೆಂಗ್ ಹೋಗ್ತಾರೆ ನೋಡೋಣ. ಹಲೋ ಇಲ್ಲಿ ಮೇಡಮ್. ವಾ ಯಾರಿದು? ಗೈಸ್ ಲಕ್ಷ ಚಿರು ನೋಡ್ಬಿಟ್ಟಿದ್ರು ಓಡೋಗ್ಬಿಟ್ಟ. ಲಕ್ಷು ಭಯ ಆಯ್ತಾ ನೋಡಿ. ನೋಡು ಭಯ ಆಯ್ತಾ? ಭಯ ಆಯ್ತು. ಹೆಂಗ್ ರೆಡಿಯಾಗಿ ಹೊಡ್ತವ್ರೆ. ನೋಡಿದೆ ಹೊಸ ಸೀರೆ ಹಾಕೊಂಡು ಟ್ರಿಪ್ಪಿಗೆ ಹೊಡ್ತಿರೋದ. ಇಲ್ಲೋ ಬಂದು ಕುತ್ಕೊಬಿಟ್ಟು ನೀವನು. ಭಯ ಆಗ್ತಿಲ್ವೇನು? ಭಯ ಆಯ್ತಿ ಮತ್ತೆ ಇಲ್ಲೇ ಕೂತಿ. ಗೈಸ್ ಏನಾದರೂ ಇಲ್ಲಿ ನೋಡಿ ನಮ್ಮಪ್ಪ ಎಲ್ಲ ಹೋಯ್ತಿದ್ರೆ ಇನ್ನು ರೆಡಿಯಾಗಿ ನೋಡಿ ಇಲ್ಲೇ ನಿಂತಿರೋದ ರೆಡಿ ಆಗ್ದಂಗೆ. ನಮ್ಮ ಹುಡುಗರುಗಳೇ ಇಷ್ಟು ಅಲ್ಲ ಪ್ರಶು? ಏನು ಎಲ್ಲರೂ ಹೋಯ್ತಿದ್ರೆ ಗಾಡಿ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋದು, ಕಾರ್ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋದು, ಇವ್ರು ಆಟ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋದು ಹೋಗ್ಬೇಕಾರೆ ಬರೀ ಇದೆ ಗೈಸ್ ಹುಡುಗರುಗಳ್ದಿಲ್ಲ. ಇಲ್ಲಿ ನೋಡಿ ಗೈಸ್ ಇಲ್ಲಿ ರೆಡಿಯಾಗಿ ಹೋಯ್ತಾ ಇರೋದ. ಹಂಗಾರೆ ಇನ್ನೊಂದು ವಾರ ಟ್ರಿಪ್ ಬರಲ್ಲ? 15 ತಿಂಗಳು ಬರಲ್ಲ. 15 ತಿಂಗಳು ಬರಲ್ಲ. ಒಳ್ಳೆ ಆಯ್ತು ಗೈಸ್, ಹೋಗ್ಬಿಡ್ಲಿ ಆರಾಮಾಗಿ. ಎಲ್ಲಾನು ಊಟ ಹೊಡ್ಕದ್ ನೀಟಾಗಿ ಮಾಡ್ಕೊಳ್ಳೋದು ನಾವು ಹೋಟ್ಲು ಇಲ್ಲವರು. ನಾವಿಲ್ಲಿ ಮನೆ ಹೋಟ್ಲಾಗ ತಿನ್ಕೋತೀವಿ ನಾವು ಆರಾಮಾಗಿ. ನೋಡಿ ಗೈಸ್ ಫುಲ್ ರೆಡಿಯಾಗಿ ಹೋಯ್ತಿರೋದ. ಇವ್ರು ರೆಡಿ ಆಗ್ದೆ ನೋಡಿ ಇಲ್ಲಿ ಶಾರ್ಟ್ಸ್ ಹಾಕೊಂಡು ಬಣ್ಣಿನ ಹಾಕೊಂಡು ನಿಂತವ್ರೆ. ಬರ್ಲಿ ಯಾಕಂದ್ರೆ ಆಚೆ ರೋಡಲ್ಲಿ ಬಂದು ನಿಂತವ್ರೆ. ಯಾರು ಬರ್ಕೊಬಿಟ್ರೆ ಕಣೆ. ಓಹೋ ಹೊಡ್ಕೊಂಡು ರಕ್ತ ಬತ್ತೈತೆ. ಹಾಕಿಡ್ದ ಈಗ ಬಂದ್ಬಿಟ್ಟು ಓ ಅಂತ ಬಂದು ನೋಡ್ತಿರೋದು. ಅಯ್ಯೋ ಡವೋ ಇಲ್ಲಿ ನೋಡಿ ಗಾಯ್ಸ್ ಫೋಟೋ ಶೂಟ್ ಮಾಡಿಸ್ತಾ ಇರೋದ. ಹಂಗ ಟ್ರಿಪ್ ಬರಲ್ಲ ಒಂದು ವಾರ. ಆರಾಮಾಗಿ ಹೋಗಿ ಬಂದ್ಬಿಡಿ. ಆರಾಮಾಗಿ ಹೋಗಿ ಬನ್ನಿ. ಬಾಯ್, ಹ್ಯಾಪಿ ಜರ್ನಿ. ಬಾಯ್. ಫೋಟೋ ನೋಡಿ ಫೋಟೋ ತೆಗಿಬೇಕಂತ ಹೌದಾ? ಫೈನಲಿ ನಮ್ಮ ಅಮ್ಮವರು ನಮ್ಮ ಅಪ್ಪ ಫುಲ್ ಯಾರಿಗೂ ಹೇಳ್ದಂಗೆ ಟ್ರಿಪ್ ಹೋಗ್ತವ್ರೆ. ಹ್ಯಾಪಿ ಜರ್ನಿ. ಟ್ರಿಪ್ಗೆ ಆರಾಮಾಗಿ ಹೋಗಿ ಬನ್ನಿ. ಕೇಳಿದೆ ನೀವು ಹೋದವ್ರನ್ನೆಲ್ಲ ಟ್ರಿಪ್ಪಲ್ಲಿ ಯಾರು ನೆಂಟು ಸಿಗ್ತಾರೆ ಕೊರಿಯನ್ಸ್ ಎಲ್ಲರೂ ಏನು ಟ್ರಿಪ್ ಹೋಯ್ತವ್ರೆ ಗೈಸ್. ನೋಡಿ ಗೈಸ್ ಇಲ್ಲಿ ಗೌರೀಶ್ ಅವರೇ ಹ್ಯಾಪಿ ಜರ್ನಿ. ಒಂದು ವಾರ ಬರಬೇಡಿ, ಆರಾಮಾಗಿ ಹೋಗಿ ಬನ್ನಿ. ನೋಡಿ ಗೈಸ್ ಲೋನ್ ಟ್ಯಾಕ್ಸ್ ಹೊಡೆದ. ನೋಡಿ ಗೈಸ್ ಇಲ್ಲಿ ಫುಲ್ ಟ್ರಿಪ್ ಹೋಯ್ತಿರೋದ. ಓಕೆ ಗೈಸ್. ಸೊ ಅಮ್ಮ ಇಲ್ಲಿ ಲಕ್ಷು ಹ್ಯಾಪಿ ಜರ್ನಿ. ಒಂದು ವಾರ ಬರಬೇಡಿ, ಯಾರು ಎಲ್ಲಿ ಟ್ರಿಪ್ ಹೋದ್ರೆ ಗೊತ್ತಿಲ್ಲ ಗೈಸ್. ನಮ್ಮ ಅಮ್ಮ ನಮ್ಮ ಅಪ್ಪ ಯಾರಿಗೂ ಹೇಳ್ದಾಗೆಲ್ಲ ಟ್ರಿಪ್ ಹೋಯ್ತವ್ರೆ. ಲಕ್ಷನು ಓಡ್ತವನೆ. ಚಿರು ಟ್ರಿಪ್ ಹೋಯ್ತಿದ್ದೀನಾ? ಬಾಯ್, ಹ್ಯಾಪಿ ಜರ್ನಿ, ಬಿ ಸೇಫ್. ಈದ್ ಮುಬಾರಕ್. ಈ ತರ ಎಲ್ಲೋ ಪಾರ್ಟಿ ಏನ್ ಬನ್ನಿ. ನೋಡಿ ಗಾಯ್ಸ್ ನಾವೇ ಕೇಳ್ಬಿಡ್ತೀವನ್ನೆಲ್ಲ. ಒಳ್ಳೇದಾಗ್ಲಿ. ಇನ್ನೊಂದ್ಸಲ ಈದ್ ಮುಬಾರಕ್, ಹ್ಯಾಪಿ ಬಿಲೇಟೆಡ್ ಯುಗಾದಿ ವಿಶೇಷ ಧನ್ಯ ಮಾಡಿದ್ನಲ್ಲ. ಅದಾಯ್ತು ನಮ್ದು. ಏನಪ್ಪ ಬೆಂಗಳೂರು ಬಾಯ್. ನೋಡಿ ಗೈಸ್ ಬೆಂಗಳೂರಲ್ಲಿ ಫುಲ್ಲು ಜಾತಿ ಇಲ್ಲ, ಭೇದ ಇಲ್ಲ, ಮತ ಇಲ್ಲ ಕಣ್ರೆ ನಮ್ಮ ಹತ್ರ. ಬರ್ತೀನಿ ನಡಿಯಬೇಕು. ನಮ್ಮ ಅಪ್ಪ ಅಮ್ಮನ ಕಳಿಸ್ಕೊಟ್ವಿ. ನಾವು ಈಗ ಊಟಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ನೋಡುವ. ಏನು ಊಟ ಪ್ಲ್ಯಾನ್? ಮಟನ್ ಸಾಂಬಾರು. ನೋಡೋಣ ಏನು ಮಾಡೋದು ಅಂತ. ಪಾಪಮ್ಮಂಗೆ ಹುಷಾರಂದರೆ ಸುಸ್ತು ಒಂಥರ ಆಗ್ಬಿಟ್ಟೈತೆ ಅವಳಿಗೆ. ಸೊ ಈಗ ಜ್ವರ ಬಂದರೆ ಸುಸ್ತಾಗ್ಬಿಟ್ಟು ಟೈರ್ಡ್ ಆಗ್ಬಿಡುತ್ತೆ. ಸೊ ಅವಳು ಜಾಸ್ತಿ ನೈಟ್ ಟೈಮಲ್ಲಿ ಇದ್ದೆ ಏನೋ ಮಾಡೋದು, ದೃಷ್ಟಿ ಬೇರೆ ಆಗ್ಬಿಟ್ಟಿರುತ್ತೆ. ಇವೆರಡು ಅದೊಂದಿಂದ ಸುಮ್ಮನೆ ಆಯ್ತು ಇದು ಮಾಡು ಗೈಸ್. ಈಗ ದುಷ್ಟ ತೆಗೇನಂತ
ಇನ್ನು ಅಪ್ಪ ಇದೆ ಸರಿ ಆಗ್ಬಿಡ್ದು. ನಾನು ಲೆಟ್ಸ್ಕೋ. ದೃಷ್ಟಿ ಆಗ್ಬಿಟ್ಟಿತ್ತು ಅಂದರೆ ಅಪ್ಪ ಹೆವಿ ದೃಷ್ಟಿ ಆಗ್ಬಿಟ್ಟಿತ್ತು. ಸೊ ಈಗ ಹಾಸ್ಪಿಟಲ್ ಕರ್ಕೊಂಡೋಗಿ ನಾವು ಡಿನ್ನರ್ ಕೂಡ ಆಚೆನೇ ಮಾಡ್ಕೊಂಡ್ಬಿಡೋಣ. ಸೊ ಅದು ಮಟನ್ ಸಾಂಬಾರು ಅವಳು ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಆಚೆ ತಿನ್ನಿಸ್ಕೊಂಡು ಕರ್ಕೊಂಬರ್ತೀನಿ. ಸ್ಕೂಲ್ಗೆ ಬಿಸ್ಕೆಟ್ ತೊಗೊಂಬರ್ಬೇಕು, ಬಿಸ್ಕೆಟ್ ತೊಗೊಂಬರ್ತೀವಿ. ಓಕೆನಾ, ಬಾಯ್. ಸುಸ್ತಾಗ್ತಿತ್ತು ಅಂತ ನೋಡಿ ಹಾಸ್ಪಿಟಲ್ ಬೇಡ ಅಂತ ಅಂದರು. ಸೊ ಅದಕ್ಕೆ ಇವಾಗ ಟ್ಯಾಬ್ಲೆಟ್ ತೊಗೊಂಡು ಇವಾಗ ಊಟ ಮಾಡಿಸಿ ನೋಡೋಣ ಏನಾಗುತ್ತೆ. ಹೋಟೆಲಲ್ಲಿ ಊಟ ತೊಗೊಂಬಂದ್ವಿ. ಸೊ ಅಲ್ಲಿ ಊಟ ಮಾಡಲಿಲ್ಲ, ಯಾಕಂತಂದರೆ ಅಲ್ಲಿ ನೀರು ಸಹ ಅಡ್ಜಸ್ಟ್ ಆಗೋಲ್ಲ ಅಂತ. ಇಲ್ಲಿ ಫಿಲ್ಟರ್ ನೀರು ಬೇಕು, ಬಿಸಿನೀರು ಬೇಕು ಇವಳಿಗೆ. ಸೊ ಅದಕ್ಕೆ ಇಲ್ಲಿ ಪಾರ್ಸಲ್ ತೊಗೊಂಡು ನೋಡಿ, ಇಲ್ಲಿ ಪಾರ್ಸಲ್ ತೊಗೊಂಬಂದು ಕೊಡ್ತಪ್ಪ. ಒಂದೇ ಸೆಕೆಂಡ್ನ ಗಾಬರಿ ಆಗಿಬಿಟ್ಟೆ. ಅದಕ್ಕೆ ಪಾರ್ಸಲ್ ತೊಗೊಂಬಂದಿದ್ದೀವಿ. ಈಗ ಅವಳಿಗೆ ಬಿಸಿನೀರು ಕಾಯಿಸ್ಕೊಡ್ಬೇಕು. ನಾನು ಬಿಸಿನೀರನ್ನ ಕಾಯಿಸ್ಕೊಟ್ಬಿಟ್ಟು ಊಟ ಹಾಕ್ಕೊಡ್ಬೇಕು. ಊಟ ಮಾಡಿ ಫಸ್ಟ್ ಟ್ಯಾಬ್ಲೆಟ್ ಅನ್ಬೇಕು. ನನ್ನ ಪ್ರಕಾರ ಫಿಲ್ಟರ್ ನೀರನ್ನ ಬಿಸಿ ಮಾಡಬಾರ್ದು, ಮಾಮೂಲಿ ನೀರನ್ನ ಬಿಸಿ ಮಾಡಬೇಕು ಅಂತ. ಇವಳು ಫಿಲ್ಟರ್ ನೀರು ಬಿಸಿ ಮಾಡಬೇಕು ಅಂತಾಳೆ, ಏನೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ. ಇದು ಫಿಲ್ಟರ್ ನೀರನ್ನ ಬಿಸಿ ಮಾಡಬಾರ್ದು, ಸೊ ಅದು ಕೆಮಿಕಲ್ ಎಲ್ಲ ಮತ್ತಿನ್ನೂ ಸಾಯುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಫಿಲ್ಟರ್ ನೀರನ್ನ ಯಾವತ್ತೂ ಬಿಸಿ ಮಾಡಲ್ಲ. ಸೊ ಅವಳು ನೋಡ್ರೆ ಫಿಲ್ಟರ್ ನೀರು ಬಿಸಿ ಮಾಡುವ ಅಂತ ಅಂದು. ಸೊ ಅದಕ್ಕೋಸ್ಕರ ಫಿಲ್ಟರ್ ನೀರು ಬಿಸಿ ಮಾಡಿಕೊಡ್ತೀನಿ. ನೋಡಿ ಇಲ್ಲಿ ಈಗ ಮ್ಯಾಮ್ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಅವ್ರು ಮಾಡಲಿ ಆರಾಮಾಗಿ. ಊಟ ಮಾಡಿದ್ರೆ ನಂಗೆ ನೆಮ್ಮದಿ. ಟೈಮ್ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಮುಂದೆ ಹೇಳ್ರೆ ಬೇಜಾರು ಮಾಡ್ಕೊಡ್ತಾಳೆ, ಅರ್ಥ ಮಾಡ್ಕೊಳ್ಳಲ್ಲ ಅವಳು. ನೈಟ್ ಆದರೆ ಗೇಮ್ ಆಡ್ತಿರ್ತಾಳೆ, ರೀಲ್ಸ್ ನೋಡ್ತಿರ್ತಾಳೆ, ಮೂವಿ ನೋಡ್ತಾ ಇರ್ತಾಳೆ, ಮತ್ತು ಮಲಗಲ್ಲ. ಮಂಗ ಅವಳು. ಈಗ ನಾನು ನೈಟ್ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಪಾಪಮ್ಮ ಫುಲ್ ಟೈರ್ಡ್ ಆಗಿಬಿಟ್ಟಿದ್ಲು. ಸೊ ಅವಳನ್ನ ಜ್ಯೂಸು ಅದು ಇದು ಕುಡಿಸಿ ಸಮಾಧಾನ ಮಾಡೋದಾಗಿದೆ. ಓಕೆ, ಸಿ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ಲವ್ ಯು, ಟೇಕ್ ಕೇರ್.